ಕೇಳೋದಕ್ಕೋಸ್ಕರಾಗಿ ಎಲ್ಲರೂ ಸಿದ್ಧವಾಗಿದ್ದೇನೆ ಎಂಬುದಾಗಿ ಕೈ ತೋರಿಸಿದ್ದೀರಿ. ನನಗೆ ತುಂಬ ಸಂತೋಷ, ನಿಮ್ಮನ್ನು ನಾನು ಗೌರವಿಸ್ತೇನೆ. ಆದರೆ ಒಂದು ಕಂಡೀಷನ್, ಒಂದು ಷರತ್ತೇನಪ್ಪ ಅಂತಂದರೆ, ದೇವರ ಸನ್ನಿಧಿಗೆ ಬಂದಂಥ ಸಂದರ್ಭದಲ್ಲಿ, ದೇವರ ಮಂದಿರಕ್ಕೆ ಬಂದಂಥ ಸಂದರ್ಭದಲ್ಲಿ, ನಾವು ಪೊಲೀಸ್ ಸ್ಟೇಷನಲ್ಲಿ ತಪ್ಪು ಮಾಡಿದವ್ರು ಕೈ ಕಟ್ಕೊಂಡು ಹಾಗೆ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನೀವು ನಿಜವಾಗಿ ದೇವರನ್ನು ಗೌರವಿಸ್ತೀರಪ್ಪ ಅಂತಂದರೆ, ನೀವು ನಿಜವಾಗಿ ದೇವರ ವಾಕ್ಯದಲ್ಲಿ ಆನಂದ ಪಡ್ತೀರಪ್ಪ ಅಂತಂದರೆ, ಸ್ವಲ್ಪ ದೇವರ ವಾಕ್ಯ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಕೈಗಳು, ನಿಮ್ಮ ಕಾಲುಗಳು, ನಿಮ್ಮ ದೇಹ, ನಿಮ್ಮ ಬಾಯಿ ಸ್ವಲ್ಪ ಕೆಲಸ ಮಾಡ್ಬೇಕಂತೇಳಿರಿ. ಹಲ್ಲೆಲೂಯಾ. ನನ್ನ ಮೇಲೆ ಕಂಪ್ಲೇಂಟ್ ಇದೆ, ಯಾಕ್ರಿ ನೀವು ಸಂದೇಶ ಹೇಳುವಾಗ ಅಷ್ಟು ಸಲ ಹಲ್ಲೆಲೂಯಾ ಹೇಳ್ತೀರಿ, ಪದೇ ಪದೇ ಯಾಕೆ ಹಲ್ಲೆಲೂಯಾ ಹೇಳ್ತೀರಿ ನೀವು ಅಂಥೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇದೆ. ನಾನಂತೇನೆ, ನೀವೆಂದಾದರೂ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಹೋಗಿದ್ದೀರಿ? ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೀರಿ ಎಂದಾದರೂ? ಅಥವಾ ಟಿ ವಿಯಲ್ಲಿ ಕ್ರಿಕೆಟ್ ನೋಡಿದಿರಿ? ಆ ಕ್ರಿಕೆಟ್ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಟ್ಸ್ಮನ್ನು ಎದುರಾಳಿ ಹಾಕಿದಂಥ ಬಾಲಿಗೆ 4 ಮತ್ತು 6 ಹೊಡೆದ್ರಪ್ಪ ಅಂತಂದರೆ, ಆ ಗ್ರೌಂಡ್ನಲ್ಲಿ ಇದ್ದಂಥವ್ರೆಲ್ಲ ಏನು ಮಾಡ್ತಾರೆ? ಹಿಂಗೆ ಕೈ ಕಟ್ಕೊಂಡು ಕೊಡ್ತಾರೆ? ಇಲ್ಲಲ್ಲ, ಏನು ಮಾಡ್ತಾರೆ? ಚಪ್ಪಾಳೆ ಹೊಡೋರು ಚಪ್ಪಾಳೆ ಹೊಡಿತಾರ, ಕೂಗೋರು ಏನು ಮಾಡ್ತಾರ? ಕೂಗ್ತಾರ. ಆಮೇಲೆ ಎದ್ದು ನಿಂತು ಕುಡಿಯೋಂಥವ್ರು ಕುಣಿತಾರ. ಅಂದರೆ ಯಾವುದೋ ಒಂದು ರೀತಿಯಿಂದ ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮಲ್ಲಿರುವಂಥ ಸಂತೋಷವನ್ನು ಏನು ಮಾಡ್ತಾರೆ ಅಂದರೆ ವ್ಯಕ್ತಪಡಿಸ್ತಾರೆ. ಹೌದಲ್ಲ? ಆದರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಲೋಕ ಅಂತಕ್ಕಂಥ ಮೈದಾನದಲ್ಲಿ ಶತ್ರು ಸೈತಾನನು ನಿನ್ನನ್ನು ಮುಗಿಸ್ಬೇಕು, ನನ್ನನ್ನು ಮುಗಿಸ್ಬೇಕು, ನಿನ್ನನ್ನು ಹಾಳು ಮಾಡಬೇಕು, ನನ್ನನ್ನು ಹಾಳು ಮಾಡಬೇಕು, ನಿನ್ನನ್ನು ಸರ್ವನಾಶ ಮಾಡಬೇಕು, ನನ್ನನ್ನು ಸರ್ವನಾಶ ಮಾಡಬೇಕಂತೇಳಿ ನಮಗೆ ಅನೇಕ ಆತನು ಬಾಲ್ಗಳನ್ನು ನಮ್ಮ ಮೇಲೆ ಹಾಕುವಂಥ ಸಂದರ್ಭದಲ್ಲಿ ದೇವರು ನಮ್ಮ ಪರವಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಮಾಡಿ ಪ್ರತಿಯೊಂದು ಸಲ 6-4 ಹೊಡೆದಿದ್ದರಿಂದ ನಾವು ಇಲ್ಲಿ ಬಂದು ಕೂತಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಹೆಂಗ್ರಿ ಸುಮ್ಮನೆ ಕೂಡ್ತೀರಿ ನೀವು ದೇವ್ರ ಸನ್ನಿಧಿಗೆ ಬಂದಾಗ? ಹೆಂಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳ್ರಿ ನೀವು? ಇವತ್ತು ದೇವರು ನಮ್ಮ ಪಕ್ಷದಲ್ಲಿ ಇದ್ದಾನೆ ಎಂಬುದಾಗಿ, ದೇವರು ನಮ್ಮ ಪಕ್ಷದಲ್ಲಿ ಆತನು ಕೆಲಸ ಮಾಡಿದ್ದಾನಂತೇಳಿ, ದೇವರು ನಮ್ಮ ಪಕ್ಷದಲ್ಲಿ ಆತನು ಹೋರಾಡಿದ್ದಾನಂತೇಳಿ ಇವತ್ತು ನಾವೆಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಇವತ್ತು ದೇವ್ರ ಮಂದಿರದಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂತೇಳಿರಿ. ಅಪವಾದಿ ಅಂತಂತವನು, ಸೈತಾನನಂತಕ್ಕಂಥವನು ಅನೇಕ ಸಲ ನಾವು ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಪ್ಲ್ಯಾನ್ಗಳನ್ನು ಆತನ ಹಾಕ್ತಾನೆ ರೀ. ನಾವು ಹೊರಗಡೆಯಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಅನೇಕ ಪ್ಲ್ಯಾನ್ಗಳನ್ನು ಆತನ ಹಾಕ್ತಾನೆ ಅಂತೇಳಿರಿ. ಅನೇಕ ಯೋಜನೆಗಳನ್ನು, ಅನೇಕ ತಂತ್ರಗಳನ್ನು ಆತನು ದೇವರ ಮಕ್ಕಳ ವಿಷಯದಲ್ಲಿ ಆತನು ಹೆಣಿತಾನೆ ಅಂತೇಳಿರಿ. ಯಾವುದೋ ಒಂದು ರೀತಿಯಿಂದ ಈ ಲೋಕದಲ್ಲಿ ನಮ್ಮನ್ನು ಆತನು ನಾಶ ಮಾಡಬೇಕೆಂಬುದಾಗ ಆತನು ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳನ್ನ ಅಂತಾರೆ, ನಾನು ಹೆಣ್ತಿರ್ಕೊಳ್ಳೋ ಅಂತೇಳಿ, ಯಾಕಷ್ಟೊಂದು ಚೀರ್ತೀಯ, ನೀನು ಮೊದಲೇ ಡಯಾಬಿಟಿಕ್ ಪೇಷಂಟ್ ಆಗಿದ್ದೀಯ, ಯಾಕಷ್ಟೊಂದು ಕೂಗ್ತೀಯ, ನಿಧಾನವಾಗಿ ಸಮಾಧಾನದಿಂದ ಹೇಳ್ಬೋದಲ್ಲ ನಿನ್ನ ಸಂದೇಶ ಎಂಬುದಾಗಿ ಅನೇಕ ಸಲ ಮನೆಯಲ್ಲಿ ನನಗೆ ಹೇಳಿದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಅದು ಹೇಗೆ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳ್ರಿ? ಹಲ್ಲೆಲೂಯಾ. ನನಗೆ ಬುದ್ಧಿ ತಿಳಿದಾಗಿನಿಂದ, ನಾನು ರಕ್ಷಣೆ ಹೊಂದಾದಾಗಿನಿಂದ ದೇವರು ಮಾಡಿರುವಂಥ ಒಂದೊಂದು ಉಪಕಾರಗಳು, ಒಂದೊಂದು ಸಹಾಯಗಳು, ದೇವರು ನನ್ನನ್ನು ರಕ್ಷಿಸಿದಂಥ ವಿಧಾನ ನನಗೆ ಜ್ಞಾಪಕ ಬರುವಂಥ ಸಂದರ್ಭದಲ್ಲಿ ಅದು ಹೇಗೆ ನಾನು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇದೆ ಹೇಳ್ರಿ? ನೀವೇ ಹೇಳ್ರಿ. ಅದಕ್ಕೋಸ್ಕರವಾಗಿ ಸುಮ್ಮನೆ ಕೂತ್ಕೊಳ್ಳೋರಿಗೆ ನನ್ನೊಂದು ಸಲ್ಯೂಟು, ಕೈ ಕಟ್ಕೊಂಡು ಕೂತ್ಕೊಳ್ಳೋರಿಗೆ ಕೂಡ ನನ್ನೊಂದು ನಮಸ್ಕಾರ. ಆದರೆ ನಂದೇನು ಉದ್ದೇಶ ಏನಪ್ಪ ಅಂದರೆ, ಸೈತಾನನು ನನ್ನನ್ನು ಭಾಳ 40 ವರ್ಷ ನನ್ನನ್ನು ಸುಮ್ಮನೆ ಕೂಡಿಸಿದ್ದಾನಂತೇಳಿರಿ. ಸೈತಾನನು ಅನೇಕ ವರ್ಷಗಳು ನನ್ನನ್ನು ಕೂಡಿಸಿದ್ದಾನಂತೇಳಿರಿ. ಆದರೆ ಇವಾಗ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ, ನಾನು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಅಂತೇಳಿರಿ. ಹಲ್ಲೆಲೂಯಾ. ನಾನು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ನಾನು ಕಿರ್ಚುವಂಥವನೇ, ನಾನು ಅರ್ಚುವಂಥವನೇ, ನಾನು ಕೂಗುವಂಥವನೇ. ನಾನು ದೇವರು ಮಾಡಿರುವಂಥ ಒಂದೊಂದು ಕಾರ್ಯಗಳನ್ನು ನೆನಪಿಗೆ ಬಂದಾಗ ನನ್ನ ಶಕ್ತಿ ಮೀರಿ ನಾನು ದೇವರನ್ನು ಸ್ತುತಿಸುವಂಥವನೇ. ಅದಕ್ಕೋಸ್ಕರವಾಗಿ ನನ್ನ ಬಾಯಿಂದ ಹಲ್ಲೆಲೂಯಾ, ಹೋಸನ್ನ, ಪ್ರೈಸ್ ಲಾರ್ಡ್ ಏನೇನೋ ಬರ್ತಾನೆ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಇದು ಯಾರು ಹೇಳಲಾರ್ದವ್ರಿಗೆ ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಅವ್ರಿಗೆ ನಂದೊಂದು ನಮಸ್ಕಾರ. ಆದರೆ ನಾನು ಮಾತ್ರ ಏನಪ್ಪ ಅಂತಂದರೆ, ದೇವ್ರು ಮಾಡಿರುವಂಥ ಸಹಾಯವನ್ನು ನೆನಪು ಬಂದಾಗ ನಾನು ಮಾತ್ರ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕಂಡೀಷನ್ ಅಪ್ಲೈ.
ವಾಕ್ಯ ಕೇಳುವಂಥ ಸಂದರ್ಭದಲ್ಲಿ ನೀವು ವಾಕ್ಯಕ್ಕೆ, ದೇವರ ಸೇವಕನಿಗೆ ನೀವು ಸ್ಪಂದಿಸ್ತಾ ಇದ್ದೀರಪ್ಪ ಅಂತಂದರೆ ವಾಕ್ಯ ನಿಮ್ಮ ಒಳಗಡೆ ಹೋಗ್ತಾ ಇದೆ ಅಂತ ಅರ್ಥ. ವಾಕ್ಯ ನಿಮ್ಮ ಜೊತೆ ಮಾತಾಡ್ತಾ ಇದೆ ಅಂತ ಅರ್ಥ. ವಾಕ್ಯ ಹೇಳುವಾಗ, ಸೇವಕನು ಪ್ರಸಂಗ ಮಾಡುವಾಗ, ಸೇವನು ಕೂಗುವಾಗ ನೀನು ಸುಮ್ಮನೆ ಹಿಂಗೆ ಕೂತಿದೆ ಅಂದರೆ ಏನಾಗಲ್ಲಾಗ್ಯದ? ವಾಕ್ಯ ಎಲ್ಲಿಗೆ ಹೋಗಲ್ಲಾಗ್ಯವ? ಒಳಗೆ ಹೋಗಲ್ಲಾಗ್ಯದ. ಅದಕ್ಕೆ ದೇವರ ಸನ್ನಿಧಿಗೆ ಬಂದಾಗ ನಾವು ಹೆಂಗೆ ಬೇಕಂದ್ರೆ ಭಕ್ತನಂತ ದಾವೀದನಂತೆ ನಾವು ದೇವರ ಸನ್ನಿಧಿಗೆ ಬರ್ಬೇಕಂತೇಳಿ. ಹಲ್ಲೆಲೂಯ. ಕೀರ್ತನೆ 100ನೇ ಅಧ್ಯಾಯದಲ್ಲಿ ದಾವೀದ ಹೇಳ್ತಾನೆ, ಸಂತೋಷದಿಂದ ದೇವರ ಸನ್ನಿಧಿಗೆ ಏನು ಮಾಡ್ಬೇಕಂತ ಹೋಗ್ಬೇಕಂತ. ಇಂಡೈರೆಕ್ಟ್ ದಾವೀದ ಹೇಳ್ತಾನೆ, ಸಂತೋಷ ಇದ್ದಿದ್ದಿಲ್ಲ ಅಂದ್ರೆ ದೇವ್ರ ಸನ್ನಿಧಿಗೆ ನೀವು ಹೋಗಿಲ್ಲ ಅಂದ್ರೆ ಹೋದ್ರೂ ವೇಸ್ಟ್. ಅದು ಅಪೋಸಿಟ್ ವರ್ಡ್ ಏನ್ರಿ? ದೇವ್ರ ಮಂದಿರಕ್ಕೆ ಹೆಂಗೆ ಬರಬೇಕಂತ? ಬರಂಗಿತ್ತಂದ್ರೆ ಸಂತೋಷವಾಗಿ ಬರಬೇಕು. ಆ ಸಂತೋಷ ನಿನಗೆ ದೇವ್ರ ಮಂದಿರದಾಗ ಬಂದಾಗ ನಿನಗಿಲ್ಲ ಅಂದ್ರೆ ನೀ ದೇವ್ರ ಮಂದಿರಕ್ಕೆ ಹೋಗಿದ್ದೇ ವೇಸ್ಟ್. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇದು ಎಂಥ ಸಮಯಪ್ಪ ಅಂತಂದರೆ ಇದು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳುವಂಥ ಸಮಯ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಸ್ವಲ್ಪ ಸೌಂಡ್ ಹೆಚ್ಚು ಮಾಡಿರ್ತಾರೆ. ದೇವರ ಸನ್ನಿಧಿಗೆ ಬಂದಿರುವಾಗ ಇದು ಸಮಯ ಯಾವುದಪ್ಪ ಅಂತಂದರೆ ಕರ್ತನ ಮೇಜು ನಮ್ಮ ಎದುರುಗಡೆ ಇರುವಂಥ ಸಂದರ್ಭದಲ್ಲಿ ಇದು ನಮ್ಮನ್ನು ನಾವು ಏನು ಮಾಡುವ ಸಮಯ ಇರೋದು? ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ. ಈ ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ ಎಷ್ಟು ಶ್ರೇಷ್ಠವಾಗಿದೆಯಪ್ಪ ಅಂತಂದರೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಒಬ್ಬ ವಿಶ್ವಾಸಿ, ಒಬ್ಬ ಆತ್ಮಿಕವಾದಂಥ ಮನುಷ್ಯನು ಆತನ ಹೆಂಗೆ ಪರೀಕ್ಷಿಸಲ್ಪಡಬೇಕಪ್ಪ ಅಂತಂದರೆ ದೇವರ ವಾಕ್ಯದಿಂದ ಆತನು ಪರೀಕ್ಷಿಸಲ್ಪಡ್ಬೇಕಂತೇಳಿರಿ. ಹಲ್ಲೆಲೂಯ. ಯಾವುದರಿಂದ ಪರೀಕ್ಷಿಸಲ್ಪಡ್ಬೇಕ್ರಿ? ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಸೊ ಅದು ಹೇಗೆ ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಒಬ್ಬನ ಹತ್ರ ಹಣ ಹೆಚ್ಚಾಯ್ತಪ್ಪ ಅಂತಂದರೆ ಆತನಲ್ಲಿ ಗರ್ವ ಬಂದಿದೆಯೋ ಇಲ್ಲೋ ಎಂಬುದಾಗಿ ಪರೀಕ್ಷೆ ಮಾಡ್ಕೋಬೇಕಂತೇಳಿರಿ. ಹಲ್ಲೆಲೂಯ. ಒಬ್ಬನಿಗೆ ಹಣ ಹೆಚ್ಚಾಯ್ತಪ್ಪ ಅಂತಂದರೆ ಆತನ ಏನು ಪರೀಕ್ಷೆ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಎಲ್ಲಿ ನನ್ನಲ್ಲಿ ಅದಕ್ಕೆ ಹಣ ಹೆಚ್ಚಾದಾಗ ಏನು ಬರ್ತದೆ ರೀ? ಸಾಮಾನ್ಯವಾಗಿ ಹಣ ಹೆಚ್ಚಾದಾಗ ಏನು ಬರ್ತದೆ? ಗರ್ವ ಬರ್ತದೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ಒಬ್ಬನಲ್ಲಿ ಹಣ ಒಂದು ವೇಳೆ ಹೆಚ್ಚಾಯ್ತಪ್ಪ ಅಂತಂದರೆ ನನ್ನಲ್ಲಿ ತಗ್ಗಿಸಿಕೊಳ್ಳುವಂಥ ಸ್ವಭಾವ ಬಂದದ ಇಲ್ಲ ಅಂತೇಳಿ ಆ ಮನುಷ್ಯ ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯ. ನಿಮ್ಮಲ್ಲಿ ಯಾರಿಗಾದರೂ ಹಣ ಇತ್ತಂದ್ರೆ ಪರೀಕ್ಷೆ ಮಾಡ್ಕೊಳ್ರಿ. ಎರಡನೇದಾಗಿ ಒಬ್ಬನ ಆಸ್ತಿ, ಒಬ್ಬನ ಸಂಪತ್ತು ಹೆಚ್ಚಾಯ್ತಪ್ಪ ಅಂತಂದರೆ ಆತನಲ್ಲಿ ಸಮರ್ಪಣೆ ಮಾಡುವಂಥ ಗುಣ ಬಂದದಿಲ್ಲ ಅನ್ನೋದು ಪರೀಕ್ಷೆ ಮಾಡ್ಕೋಬೇಕ್ರಿ. ನಾನು ಮಾತಾಡ್ತಾ ಆಗ್ಲತ್ತದ್ರಿ. ಒಬ್ಬನ ಸಂಪಾದನೆ ಹೆಚ್ಚಾಯ್ತಪ್ಪ ಅಂತಂದರೆ, ಒಬ್ಬನ ಆಸ್ತಿ ಹೆಚ್ಚಾಯ್ತಪ್ಪ ಅಂತಂದರೆ ದೇವರ ಮಗನಲ್ಲಿ, ಆತ್ಮಿಕವಾದಂಥ ಮನುಷ್ಯನಲ್ಲಿ ಏನು ಪರೀಕ್ಷೆ ಮಾಡ್ಕೋಬೇಕಂದ್ರೆ ನನ್ನಲ್ಲಿ ಸಂಪತ್ತು ಹೆಚ್ಚಾಗಿದೆ, ನನ್ನ ಸಂಪಾದನೆ ಹೆಚ್ಚಾಗಿದೆ, ದೇವರಿಗೋಸ್ಕರವಾಗಿ ನನ್ನ ಸಮರ್ಪಣೆ ಯಾವ ರೀತಿ ಅಂದಾಗ ಅವನು ಏನು ಮಾಡ್ಬೇಕ್ರಿ? ಆತನು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮಲ್ಲಿ ಭಕ್ತಿ ಹೆಚ್ಚಾದಂಥ ಸಂದರ್ಭದಲ್ಲಿ, ನಮ್ಮಲ್ಲಿ ಆತ್ಮಿಕತೆ ಹೆಚ್ಚಾದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಹವಾಸ ಅಂತಕ್ಕಂಥದ್ದು ಹೇಗೆ ಇದೆ ಎಂಬುದಾಗಿ ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಏನು ರೀ? ಏನು ಹೆಚ್ಚಾದಾಗ? ಭಕ್ತಿ ನಮ್ಮಲ್ಲಿ ಹೆಚ್ಚಾಯ್ತು ಅಂತೇಳಿರಿ. ಭಕ್ತಿ ಹೆಚ್ಚಾಗಿ ಆತ್ಮಿಕತೆ ಹೆಚ್ಚಾಯ್ತಂದರೆ, ಆತ್ಮೀಕವಾಗಿ ಭಾಳ ನಾವು ಆತ್ಮಿಕರು ಅಂಥೇಳಿ ನಮ್ಮ ಮೈಂಡಲ್ಲಿ ಬಂತಪ್ಪ ಅಂತಂದರೆ ಒಂದು ಪರೀಕ್ಷೆ ಮಾಡ್ಕೊಳ್ಬೇಕು. ಭಕ್ತಿಯಲ್ಲಿ ನಾನು ಬೆಳೆದಿದ್ದೀನಿ, ನನ್ನ ಭಕ್ತಿ ನನಗೆ ಕರೆಕ್ಟ್ ಇದೆ ಅಂತಂದರೆ ಏನು ಪರೀಕ್ಷೆ ಮಾಡ್ಕೋಬೇಕ್ರಿ? ಸಹವಾಸ ಅಂತಕ್ಕಂಥದ್ದು ಏನು ಮಾಡಬೇಕು? ಪರೀಕ್ಷೆ ಮಾಡ್ಕೋಬೇಕು. ಅದಕ್ಕೆ ಈ ಆತ್ಮೀಕವಾಗಿ ಬೆಳೆದಂಥವ್ರು, ಭಕ್ತಿ ಹೆಚ್ಚಾದಂಥವ್ರ ಬಳಿ ಗರ್ವ ಬರ್ತದೆ. ಅವ್ರು ಏನು ಮಾಡ್ತಂದರೆ ಎಲ್ಲರ ಜೊತೆ ಸಮಾಧಾನದಿಂದ, ಎಲ್ಲರ ಜೊತೆ ಶಾಂತಿಯಿಂದ ಇರ್ಲಿಕ್ಕೆ ಅವ್ರಿಗೆ ಆಗಂಗಿಲ್ಲ. ಅವ್ರ ಬಳಿ ಏನು ಹೆಚ್ಚಾಗ್ತದೆ ರೀ? ಭಕ್ತಿ ಹೆಚ್ಚಾಗಿದ್ದರಿಂದ ಸಹವಾಸದ ಕೊರತೆ ಕಡಿಮೆ ಆಗ್ತದೆ. ಅಂದರೆ ಇನ್ನೊಬ್ಬರನ್ನು ನೋಡಿ ಏನು ಮಾಡ್ತಾರೆ? ನನ್ನಷ್ಟು ಇವರು ಭಕ್ತಿವಂತರು, ನನ್ನಷ್ಟು ಇವರು ಭಕ್ತಿವಂತರು ಇಲ್ಲ, ನಾನೇ ಅಂಥೇಳಿ ಸಹವಾಸದಿಂದ ಏನು ಮಾಡ್ತಾರೆ? ಸಹವಾಸದಿಂದ ಏನು ಮಾಡ್ತಾರೆ? ಪ್ರತ್ಯೇಕವಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ಅದನ್ನು ದೇವರು ಒಪ್ಕೊಳ್ಳಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಒಂದು ಅದ್ಭುತವಾದಂಥ ವಾಕ್ಯ ಭಾಗ ದೇವರು ನನ್ನ ಹೃದಯದಲ್ಲಿ ಹಾಕಿದ್ದಾನೆ. ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸ್ವಲ್ಪ ನೀವು
ಜಾಗೃತಿಯಿಂದ ಈ ಮಾತನ್ನು ಕೇಳಿದ್ರಪ್ಪ ಅಂತಂದರೆ, ಒಂದು ಸ್ವಲ್ಪ ಎಚ್ಚರಿಕೆಯಿಂದ ದೇವ್ರ ಮಾತನ್ನು ನೀವು ಕೇಳಿದ್ರಪ್ಪ ಅಂತಂದರೆ ಖಂಡಿತವಾಗಿ ಈ ಬರುವಂಥ ಮಾತುಗಳು ನಿಮ್ಮ ಜೀವಿತಕ್ಕೆ ಆಶೀರ್ವಾದ ತರ್ತವಂತೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ದೇವ್ರ ವಾಕ್ಯದ ಕಡೆಗೆ ಹೋಗೋಣವಾ? ದೇವರ ವಾಕ್ಯವನ್ನು ನೋಡೋಣವಾ? ಬನ್ನಿ ನಾವೆಲ್ಲರೂ ಕೂಡ ಮೊದಲನೇ ಪೇತ್ರನ ಪತ್ರಿಕೆ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಸತ್ಯವೇದ ಅಂತ ಇದ್ದಂಥವರು, ಸತ್ಯವೇದ ಅಂತ ತಂದಂಥವರು, ಯಾರ್ಯಾರ ಹತ್ರ ಎಲ್ಲ ಸತ್ಯವೇದ ಇದೆಯೋ ಅವರೆಲ್ಲರೂ ಕೂಡ ಮೊದಲನೇ ಪೇತ್ರನ ಪತ್ರಿಕೆ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಎಲ್ಲರೂ ಕೂಡ ನಾವು ದೇವರು ಕೊಟ್ಟಂಥ ಒಂದು ಅಮೂಲ್ಯವಾದಂಥ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಈ ಸಮಯದಲ್ಲಿ. ಮೊದಲನೇ ಪೇತ್ರ 2ನೇ ಅಧ್ಯಾಯ, ಮೊದಲನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ. ಫಸ್ಟ್ ಪೀಟರ್ 2nd ಚಾಪ್ಟರ್ ವರ್ಸ್ 6 and 7. ಮೊದಲನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನ 7ನೇ ವಚನ ಎಲ್ಲರೂ ಸೇರಿ ಈ ವಾಕ್ಯವನ್ನು ಓದ್ಕೊಳ್ಳೋಣ. ಬನ್ನಿ ಎಲ್ಲರೂ ಸೇರಿ ಈ ವಾಕ್ಯವನ್ನು ಓದ್ಕೊಳ್ಳೋಣ. ಈಗೋ ಜೀವನದಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಂಬುವವರಾದಂಥ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದಂಥ ಮೂಲೆಗಲ್ಲಾಯಿತು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಸಿದ್ಧಪಡಿಸಲಿ. ಹಲ್ಲೆಲೂಯ. ಯಾರಾದರೂ ಒಬ್ಬರು ಕನ್ನಡದಲ್ಲಿ ಓದಿ ನನಗೆ ಸಹಾಯ ಮಾಡ್ತಾರಾ? 7ನೇ ವಚನ ಮಾತ್ರ ಯಾರಾದರೂ ಒಬ್ಬರು ಕನ್ನಡದಲ್ಲಿ ಓದಿ ನನಗೆ ಸಹಾಯ ಮಾಡಿರಿ. ಆದ್ದರಿಂದ ನಂಬುವವರಾದಂಥ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದಯವಿಟ್ಟು ಎಲ್ಲರೂ ನಿಮ್ಮ ಸತ್ಯವೇದವನ್ನು ನಿಮ್ಮ ಮುಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೋಡ್ತೀರಾ? ಇವತ್ತು ದೇವರು ಕೊಟ್ಟಂಥ ಒಂದು ಅಂಶ ಏನಪ್ಪ ಅಂತಂದರೆ, ದೇವರಿವತ್ತು ನಮ್ಮ ಮಧ್ಯದಲ್ಲಿ ಆತನು ತಂದಿರುವಂಥ ಪ್ರಾಮುಖ್ಯವಾದಂಥ ವಾಕ್ಯ ಭಾಗದ ಸಾರಾಂಶ ಏನಪ್ಪ ಅಂತಂದರೆ, ಇವತ್ತು ನಾವು ನೋಡ್ತಿದ್ದೇವೆ ದೇವರ ವಾಕ್ಯದಲ್ಲಿ ಮೊದಲನೇ ಪೇತ್ರ 2ನೇ ಅಧ್ಯಾಯ 7ನೇ ವಚನದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟಂಥ ಕಲ್ಲೇ ಅದು ಮುಖ್ಯವಾದಂಥ ಮೂಲೆಗಲ್ಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಸ್ವಲ್ಪ ಈ ವಾಕ್ಯವನ್ನು ನಾವು ಸ್ವಲ್ಪ ಡೀಪಾಗಿ, ನಾವು ಸ್ವಲ್ಪ ಆಳವಾಗಿ ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದೇನೆ, ಮನೆ ಕಟ್ಟೋರು ಕೆಲವೊಂದು ಸಲ ಏನು ಮಾಡ್ತಾರಪ್ಪ ಅಂತಂದರೆ, ಕೆಲವೊಂದು ಕಲ್ಲುಗಳೇನೇನು ಮಾಡ್ತಂದರೆ ಬಿಸಾಕ್ತಾರೆ. ಹೌದಲ್ರಿ? ಯಾವ ಕಲ್ಲು ಬಿಸಾಕ್ತಾರೋ ಅದೇ ಕಲ್ಲು ಏನು ಮಾಡ್ತಂದರೆ ಮತ್ತೆ ತಿರುಗಿ ತೆಗೆದುಕೊಂಡು ಅದು ಎಲ್ಲಿ ಇಡ್ತಾರೆ? ಅದು ಮೂಲೆಗಲ್ಲಾಗಿ ಮಾಡ್ತಾರೆ ಅಂತೇಳಿರಿ. ಹಲ್ಲೆಲೂಯ. ಸೊ ಇವತ್ತಿನ ನಮ್ಮ ಸಂದೇಶ ಏನಪ್ಪ ಅಂತಂದರೆ, ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಮನುಷ್ಯರು ತಿರಸ್ಕರಿಸಿದವರನ್ನು ದೇವರು ಅಂಗೀಕರಿಸುವನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಇವತ್ತಿನ ಅಂಶ ಅಂದರೆ, ಮನುಷ್ಯರು ತಿರಸ್ಕರಿಸಿದರೂ ದೇವರು ಏನು ಮಾಡ್ತಾನೆ? ತಿರಸ್ಕರಿಸಿದವರನ್ನು ದೇವರು ಏನು ಮಾಡ್ತಾನಂತ? ಅಂಗೀಕರಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಹೋಗೋಣ. ದೇವರ ವಾಕ್ಯವನ್ನು ಆಳವಾಗಿ ನೋಡೋಣ. ನಾವು ನೋಡ್ತೇವೆ ಲೋಕದಲ್ಲಿ, ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಘಾಸಿಗೊಳ್ತೇವೆ, ಅನೇಕ ಸಲ ನಾವು ಕಷ್ಟಕ್ಕೊಳಗಾಗ್ತೇವೆ, ಅನೇಕ ಸಲ ಬಾಧೆಗೊಳಗಾಗ್ತೇವೆ, ಅನೇಕ ಸಲ ನಾವು ಕಣ್ಣೀರಿನ ಪಾಲಾಗ್ತೇವೆ. ಎಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಕಣ್ಣೀರಿಗೆ ಬಾಧೆಗೆ ನಾವು ಒಳಗಾಗ್ತೀವಪ್ಪ ಅಂತಂದರೆ, ಯಾವಾಗ ಮನುಷ್ಯರು ನಮ್ಮನ್ನು ತಿರಸ್ಕಾರ ಮಾಡ್ತಾರಲ್ರಿ, ಯಾವಾಗ ಮನುಷ್ಯರು ನಮ್ಮನ್ನು ಅಲಕ್ಷ್ಯ ಮಾಡ್ತಾರಲ್ಲ, ಆವಾಗ ನಮಗಾಗುವಂಥ ಬಾಧೆ ಅಷ್ಟಿಷ್ಟಲ್ಲ ಅಂತೇಳಿರಿ. ಹಲ್ಲೆಲೂಯ. ಒಂದು ವೇಳೆ ಯಾರೇ ನಮ್ಮ ಸ್ನೇಹಿತರಾಗಲಿ, ನಮ್ಮ ಬಂಧು ಬಳಗಾಗಲಿ, ನಮ್ಮ ಅಕ್ಕಪಕ್ಕದವರಾಗಲಿ, ನಮ್ಮ ನೆರೆಹೊರೆಯವರಾಗಲಿ, ನಮ್ಮ ಪರಿಚಯದವರಾಗಲಿ, ಯಾವಾಗ ನಮಗೆ ಕ್ಲೋಸ್ ಇದ್ದವರಾಗಲಿ, ಒಂದು ವೇಳೆ ನಮಗೆ ಅವರು ಭಾಳಷ್ಟು ಕ್ಲೋಸ್ ಇದ್ದಾರಪ್ಪ ಅಂತಂದರೆ, ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಅವರು ನಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಅವರು ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇಷ್ಟು ದಿವಸ ನಮ್ಮ ಜೊತೆ ಅನ್ಯೂನ್ಯವಾಗಿದ್ದಂಥ ಇವರು ಈಗ ನನ್ನನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರಲ್ಲ, ಈಗ ನನ್ನನ್ನು ಏನು ಮಾಡ್ತಾ ಇದ್ದಾರೆ, ಇವರು ತಿರಸ್ಕರಿಸ್ತಾ ಇದ್ದಾರಲ್ಲ ಅಂತೇಳಿ ಅದು ನೋವು, ಅದು ಬಾಧೆ ಬಹಳ ಆಗ್ತದೆ ಎಂಬುದಾಗಿ ನಾವು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಇದು ಒಂಥರ ಬಾಧೆ. ಇನ್ನೊಂದು ಇದಕ್ಕಿಂತಲೇ ಹೆಚ್ಚಿನ ಬಾಧೆ ಯಾವುದಪ್ಪ ಅಂತಂದರೆ, ನಮ್ಮ ಕುಟುಂಬದಲ್ಲೇ ನಮ್ಮವರೇ ಆದಂಥವ್ರು ಯಾವಾಗ ನಮ್ಮನ್ನು ತಿರಸ್ಕಾರ ಮಾಡ್ತಾರೋ ನೋಡ್ರಿ, ಯಾವಾಗ ನಾವು ನಂಬಿಕೊಂಡಂಥವ್ರು ನಮಗೆ ತಿರಸ್ಕಾರ ಭಾವದಿಂದ ನೋಡ್ತಾರೆ ನೋಡ್ರಿ,
ಈಗ ಇನ್ನೊಬ್ಬರು ಮಾಡುವ ತಿರಸ್ಕಾರದಲ್ಲೇ ನೋವಿರ್ತದ. ಅದರಲ್ಲಿ ನಾವು ನಂಬಿದಂಥವರು, ನಾವು ಭರವಸೆ ಇಟ್ಟಂಥವರು, ನಾವು ನಮ್ಮವರೇ ಆದವರಂಥವ್ರು ಒಂದು ವೇಳೆ ನಮ್ಮನ್ನು ಒಂದೇ ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ, ನಮ್ಮನ್ನು ಒಂದು ವೇಳೆ ತಿರಸ್ಕಾರ ಮಾಡಿದ್ರಪ್ಪ ಅಂತಂದರೆ, ಆ ನೋವು ತಾಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಈ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಕುಂತ ಇಂಥ 2 ನೋವುಗಳು ನೀವು ಅನುಭವಿಸ್ತಾ ಇರೋದಾದರೆ, ನೀವು ಕೂಡ ಮನುಷ್ಯರಿಂದ ತಿರಸ್ಕಲ್ಪಟ್ಟವರಾಗಿರೋದಾದರೆ, ಅಥವಾ ನಿಮ್ಮ ಕುಟುಂಬದವರಿಂದಲೇ ನೀವು ಒಂದು ವೇಳೆ ತಿರಸ್ಕರಿಸಲ್ಪಟ್ಟವರಾಗಿದ್ದೀರಪ್ಪ ಅಂತಂದರೆ, ಇವತ್ತೊಂದು ಅದ್ಭುತವಾದಂಥ ಮಾತು ನಾನು ದೇವರಿಗೆ ಕೇಳಿದ್ದಾನೆ. ಆತನ ಏನು ಹೇಳ್ತಾನಪ್ಪ ಅಂತಂದರೆ, ತಿರಸ್ಕರಿಸಲ್ಪಟ್ಟವರನ್ನು ನಾನು ಅಂಗೀಕರಿಸುವಂಥ ದೇವರಾಗಿದ್ದೇನೆ ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಕೂತ್ಕೊಂಡು ನನ್ನ ಮಾತುಗಳನ್ನು ಕೇಳುವಂಥ ನೀವು ಯಾರೇ ಆಗಿರಿ, ಅಥವಾ ಈ ನನ್ನ ಧ್ವನಿಯನ್ನು ಕೇಳುವಂಥ ನೀವು ಯಾರಾದರೂ ಕೂಡ ಇವತ್ತು 2 ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಪ್ಪ ಅಂತಂದರೆ, ಒಂದು ವೇಳೆ ನೀವು ನಂಬಿದಂಥವರು, ನಿಮ್ಮ ಕ್ಲೋಸ್ ಇದ್ದಂಥವ್ರು ನಿಮ್ಮನ್ನು ಕೈ ಬಿಟ್ಟಿದ್ರು, ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ರು, ನಿಮ್ಮನ್ನು ಅಲಕ್ಷ್ಯ ಮಾಡ್ತಾಯಿದ್ರಪ್ಪ ಅಂತಂದರೆ, ನೀವು ಒಂದು ಮಾತಿನಿಂದ ಧೈರ್ಯ ತಂದುಕೊಳ್ಬೇಕು. ಒಂದು ದೇವರ ಬಲವಾದಂಥ ಮಾತಿನಿಂದ ನೀವು ಆಧರಣೆಯನ್ನು ಹೊಂದಬೇಕು. ನಾವು ನೋಡ್ತೇವೆ, ಇವತ್ತು ನನ್ನವರೇ ಅಂಥವ್ರು ನನ್ನನ್ನು ಕೈ ಬಿಟ್ಟಿದ್ದಾರೆ, ನನ್ನವರೇ ನನಗೆ ಕೇರ್ ಮಾಡುವಂಥವ್ರೆ ಇವತ್ತು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಎಂಬುದಾಗಿ ಅಂಥ ನೋವು, ಅಂಥ ಬಾಧೆ, ಅಂಥ ಚಿಂತೆಯಲ್ಲಿ ನೀನು ಒಂದು ವೇಳೆ ಇರೋದಾದರೆ, ನೀನು ಸಹೋದರನೇ, ನೀನು ಸಹೋದರಿ, ಒಂದು ಮಾತನ್ನು ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಯಾರು ಮನುಷ್ಯರು ಯಾರನ್ನು ತಿರಸ್ಕಾರ ಮಾಡ್ತಾರಲ್ರಿ, ಅವರಿಗೆ ದೇವರು ಏನು ಮಾಡ್ತಾನಂತ್ರಿ? ಅಂಗೀಕರಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇದಕ್ಕೆ ನಿಮ್ಮನ್ನು ಬಲಪಡಿಸೋದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ 1-2-3 ಜನ ವ್ಯಕ್ತಿಗಳನ್ನು ನಿಮ್ಮ ಎದುರುಗಡೆ ನಾನು ತರ್ತೀನಿ ಅಂತೇಳಿರಿ. ಈ ಸತ್ಯವೇದದಲ್ಲಿ ಪವಿತ್ರವಾದಂಥ ಗ್ರಂಥದಲ್ಲಿ ಮನುಷ್ಯರು ತಿರಸ್ಕರಿಸಲ್ಪಟ್ಟರು, ಮನುಷ್ಯರಿಂದ ಅವರು ನಿರಾಕರಿಸಲ್ಪಟ್ಟರು, ಮನುಷ್ಯರವರನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ರು, ಮನುಷ್ಯರು ಅವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ಆದರೆ ಅಂಥವ್ರ ಪರಿಸ್ಥಿತಿ ಏನು? ಅಂಥವ್ರ ಸ್ಥಿತಿ ಏನು? ಒಂದು ವೇಳೆ ನಂಬಿದಂಥವರೇ ನಮ್ಮ ಕೈ ಬಿಟ್ರಪ್ಪ ಅಂತಂದರೆ, ನಮ್ಮವರೇ ನಮಗೆ ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದರೆ, ನಮಗೆ ಮುಂದಿನ ಪ್ರಪಂಚನೇ ಕಾಣಂಗಿಲ್ಲ, ನಮಗೆ ಮುಂದೆ ಹಾದಿನೇ ಕಾಣಂಗಿಲ್ಲ ನಮಗೆ. ಯಾಕಪ್ಪ ಅಂದರೆ ಅಲ್ಲಿ ತನಕ ನಮಗೆ ಯಾರು ಪ್ರಪಂಚ ಆಗಿರ್ತಾರಪ್ಪ ಅಂದರೆ, ಯಾರು ನಮಗೆ ದೇವರಾಗಿರ್ತಾರಪ್ಪ ಅಂದರೆ, ಯಾರು ನಮಗೆ ಎಲ್ಲವೂ ಆಗಿರ್ತಾರಪ್ಪ ಅಂದರೆ, ನಾವು ನಂಬಿದಂಥವರೇ ಎಲ್ಲ ಆಗಿರ್ತಾರೆ ನಮಗೆ. ಅಂಥ ಸಂದರ್ಭದಲ್ಲಿ ಅವರೇ ಒಂದು ವೇಳೆ ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ರಪ್ಪ ಅಂತಂದರೆ, ಅವರೇ ನಮಗೆ ಅಲಕ್ಷ್ಯ ಮಾಡ್ತಾ ಇದ್ರಪ್ಪ ಅಂತಂದರೆ, ನಮ್ಮವರೇ ನಮ್ಮನ್ನು ಈ ಗಣನೆಗೆ ತೆಗೆದುಕೊಳ್ಳದಾಗ ಮಾಡ್ತಾ ಇದ್ರಪ್ಪ ಅಂತಂದರೆ, ಖಂಡಿತವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ನೋವು, ಆ ಬಾಧೆ ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ಇವತ್ತು ಈ ಮಾತುಗಳನ್ನು ಕೇಳುವಂಥ ನೀವೆಲ್ಲರೂ ಕೂಡ ಒಂದು ಧೈರ್ಯವನ್ನು ತಂದುಕೊಳ್ಬೇಕು. ದೇವರು ಕೊಡುವಂಥ ಮಾತನ್ನು ನಂಬಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವುದೇ ಒಬ್ಬ ಮನುಷ್ಯನ ಹೇಳುವಂಥ ಮಾತುಗಳಲ್ಲಿವು, ಯಾವುದೋ ಒಬ್ಬ ಒಂದು ಪಾಸ್ಟ್ ಹೇಳುವಂಥ ಮಾತುಗಳಲ್ಲಿವು ದೇವರೇನು ಹೇಳ್ತಾನಪ್ಪ ಅಂದರೆ, ತಿರಸ್ಕರಿಸಲ್ಪಟ್ಟದ್ದನ್ನು ನಾನು ಅಂಗೀಕರಿಸುವಂಥ ದೇವರಾಗಿದ್ದೇನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಉದಾಹರಣೆಗೆ ನಿಮ್ಮನ್ನು ನಾನು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯದ ಕಡೆಗೆ 31ನೇ ವಚನದ ಕಡೆಗೆ ನಿಮ್ಮನ್ನು ತೆಗೆದುಕೊಂಡಲು ನಾನು ಹೋಗ್ತೇನೆ. ಅಲ್ಲಿ ನಾವು ನೋಡ್ತಿದ್ದೇವೆ, ಯಾರಾದರೂ ಓದಿ ನನಗೆ ಸಹಾಯ ಮಾಡಿರಿ. ಜೆನೆಸಿಸ್ ಆದಿಕಾಂಡ 29ನೇ ಅಧ್ಯಾಯ 31ನೇ ವಚನ ದಯವಿಟ್ಟು ಓದಿ ನನಗೆ ಸಹಾಯ ಮಾಡಿರಿ ಗಟ್ಟಿಯಾಗಿ ಯಾರಾದರೂ ಒಬ್ಬರು. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ನಾವು ನೋಡ್ತೇವೆ ಲೇಯಳ ಜೀವಿತವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಯಾರನ್ನು ನೋಡ್ತಾ ಇದ್ದೀವಿ ರೀ? ನಾವು ಲೇಯಳನ್ನು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಲೇಯಳು, ನಾವು ನೋಡ್ತಾ ಇದ್ದೇವೆ ಅದು ಯಾಕೆ ಅಲಕ್ಷ್ಯವಾದಳು? ಯಾಕೋಬನಿಗೆ ಲೇಯಳು ಅಲಕ್ಷ್ಯವಾದಳು ಎಂಬುದಾಗಿ ಯಾರು ನೋಡಿದ್ರಂತ್ರಿ? ದೇವರು ನೋಡ್ದನಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾಕೋಬನ ನಾವು ನೋಡ್ತೇವೆ ರಾಹೇಲಳನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ, ಈ ಯಾಕೋಬನು ರಾಹೇಲಳನ್ನೇ ಹೆಚ್ಚಾಗಿ ಆತನು ಪ್ರೀತಿ ಮಾಡ್ತಾ ಇರೋದ್ರಿಂದ ಈ ಲೇಯಳು ಯಾಕೋಬನ ಕಣ್ಣಿಗೆ ಹೆಂಗಾದಳಂತ್ರಿಕಿ? ಅಲಕ್ಷ್ಯವಾದಳಂತ. ಆದರೆ ಬಹಳ ಯಾಕೋಬನ ಪ್ರೀತಿ ಮಾಡುವಂಥ ರೇಚಲ್ ಮೇಲೆ ದೇವರು ಕಣ್ಣು ಬಿತ್ತಂತ, ಏನು ದೇವರು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಂಥ ಆ ಮನುಷ್ಯರಿಂದ ಅಲಕ್ಷ್ಯಕ್ಕೊಳದಂಥ ಲೇಯಳ ಮೇಲೆ ದೇವ್ರ ಕಣ್ಣು ಬಿತ್ತಂತ್ರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಒಂದು ಬಂಧು ಬಾಂಧವರಾಗಲಿ, ನಮ್ಮ ರಕ್ತ ಸಂಬಂಧಿಕರಾಗಲಿ, ನಮ್ಮ ಸ್ನೇಹಿತರಾಗಲಿ, ಕೊನೆಗೆ ನಮ್ಮ ಕುಟುಂಬದಲ್ಲಿರುವಂಥ ಯಾರೇ ಆಗಲಿ, ಒಂದು ವೇಳೆ ನಮ್ಮ ಜೀವಿತದಲ್ಲಿ
ನಾವು ಅವರ ನಿರ್ಲಕ್ಷ್ಯಕ್ಕೆ ನಾವು ಗುರಿಯಾಗಿದ್ದೇವಪ್ಪ ಅಂತಂದರೆ, ಅವರು ನಮ್ಮನ್ನು ತಿರಸ್ಕಾರ ಭಾವದಿಂದ ನೋಡ್ತಾ ಇದ್ದಾರಪ್ಪ ಅಂದರೆ, ಟೋಟಲಿ ಒಂದೇ ಮಾತು ಹೇಳಬೇಕಂದ್ರೆ ಅವ್ರು ನಮ್ಮ ಕುಟುಂಬದಲ್ಲಿರುವಂಥ ನಮ್ಮವರೇ ನಮ್ಮನ್ನು ತಿರಸ್ಕಾರ ಮಾಡಿದಾರಪ್ಪ ಅಂತಂದರೆ ಅಳಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ, ಕಣ್ಣೀರು ಸುರಿಸ್ಬೇಕಾಗಿಲ್ಲ. ನೀನು ಎಂಥವಳು, ನೀನು ಎಂಥವನಪ್ಪ ಅಂತಂದರೆ ದೇವರ ದೃಷ್ಟಿ ನಿನ್ನ ಮೇಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ಆದಿಕಾಂಡ 29ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೋಬನಿಗೆ ಲೇಯಳು ಅಲಕ್ಷ್ಯವಾದಳು ಎಂಬುದಾಗಿ ಯೆಹೋವನು ನೋಡಿ ದೇವರು ಏನು ಮಾಡ್ದನಂದರೆ ಈ ಲೇಯಳ ಪಕ್ಷದಲ್ಲಿ ಘನ ಕಾರ್ಯಗಳನ್ನು ಜರುಗಿಸಿದನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವ ರೀತಿಯಾಗಿ ದೇವರು ಘನ ಕಾರ್ಯವನ್ನು ಜರುಗಿಸಿದನಪ್ಪ ಅಂತಂದರೆ, ಲೇಯಳ ಮೇಲೆ ಯೆಹೋವನು ದೃಷ್ಟಿಯನ್ನು ಹಾಯಿಸಿ ನಾವು ನೋಡ್ತಿದ್ದೇವೆ, ಲೇಯಳು ಬಸರಾಗುವಂತೆ ಮಾಡಿ ನಾವು ನೋಡ್ತಿದ್ದೇವೆ, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಆಕೆ ಗರ್ಭವತಿಯಾಗಿ 4 ಮಕ್ಕಳನ್ನು ಹೆರುವಂತೆ ದೇವರು ಆಕೆಗೆ ಸಹಾಯ ಮಾಡಿದನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಯಾಕೋಬನು ಪ್ರೀತಿ ಮಾಡುವಂಥ ಈ ರಾಹೇಲು, ಈ ರೇಚೆಲ್ಲು ನಾವು ನೋಡ್ತಿದ್ದೇವೆ, ಆಕೆ ಬಂಜೆಯಾಗಿದ್ದು ಆ ಒಂದು ಮಕ್ಕಳನ್ನು ಹೆರದೆ ಕೊನೆಗೆ ಗಂಡನ ಮೇಲೆ ಬೇಸತ್ತು ರೋಷ ಹೋಗಿ ನಾವು ನೋಡ್ತಿದ್ದೇವೆ. ದೇವರ ದೃಷ್ಟಿ ಆಕೆ ಮೇಲೆ ಇಲ್ಲ, ಕೇವಲ ಮನುಷ್ಯನ ದೃಷ್ಟಿ, ಮನುಷ್ಯನ ಪ್ರೀತಿ ಮಾತ್ರ ಆಕೆ ಮೇಲಿದೆ. ಆದರೆ ಇದನ್ನೆಲ್ಲ ರುಚಿ ನೋಡಿ ಅನುಭವಿಸಿ ಲಾಸ್ಟಿಗೆ ಒಂದು ಮಾತು ಹೇಳ್ತಾಳೆ ಅಂದರೆ, ಯಾಕೋಬನಿಗೆ ಹೇಳ್ತಾಳೆ, ನೀ ನನಗೇನು ಮಗು ಕೊಡ್ತೀಯ, ನನಗೇನು ಸಾಯಿ ಅಂತಿ. ಏನಂತಾಳ್ರಿ? ಏನಂತಾಳ? ಯಾಕಂದರೆ ಮಕ್ಕಳು ಯಾರಿಗೆ ಆಲತ್ತವ? ಆಶೀರ್ವಾದ ಯಾರಿಗೆ ಬರ್ಲತ್ತದ? ಹಾಂ, ಈ ಮನುಷ್ಯನ ಕುತಂತ್ರ ನೋಡಿ ಹೆಂಗದ. ಈ ಲೇಳಿಗೆ ಏನು ಮಾಡ್ಲತ್ತನವ? ಹಾಂ, ಹೆಣ್ತಿನೇ ಆಕಿನು, ಆದ್ರೆ ಆಕೆಗೆ ಏನು ಮಾಡ್ಲತ್ತನ? ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಲೇಯಳಿಗೆ ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಯಾಕೆ ನಿರ್ಲಕ್ಷ್ಯ ಮಾಡ್ತಾನಂದರೆ ಒಂದೇ ಒಂದು ಸಣ್ಣ ಕಾರಣ ಇದೆ. ಏನು ಕಾರಣ ಅಂದರೆ, ಈ ಲೇಯಳ ಕಣ್ಣು ಸ್ವಲ್ಪ ಏನಾಗಿದೆ ಅಂದರೆ ಮೆಳ್ಳಗಣ್ಣಿತ್ತಂತ. ಲೇಯಳ ಕಣ್ಣು ಹೆಂಗಿತ್ತಂತ? ಹಾಂ ಹಾಂ, ಕಣ್ಣು ನೋಡೇನವ ನಮ್ಮ ಅಣ್ಣ. ಏನು ನೋಡ್ಯಾನ? ಕಣ್ಣು ನೋಡ್ಯಾನ, ಆಕೆ ಹೃದಯ ನೋಡಿಲ್ಲ. ಬಹಳ ಮಂದಿ ಇವತ್ತು ಏನು ಮಾಡ್ತಂದರೆ ಹೊರಗಿನ ತೋರಿಕೆ ನೋಡ್ತಾರೆ, ಹೊರಗಿನ ರೂಪನೇ ನೋಡ್ತಾರೆ, ಹೊರಗಿನ ಲಾವಣ್ಯನೇ ನೋಡ್ತಾರೆ, ಹೊರಗಿನ ಬ್ಯೂಟಿನೇ ನೋಡ್ತಾರೆ. ಬಿಟ್ಟು ಮನೆಗಿದ್ದು ಹೆಣ್ತಿಗೆ ಬಿಟ್ಟು ಇವತ್ತು ಎಂತೆಂಥ ಬೇವರ್ಸಿಗಳಿಗೆ ತಿರುಗ್ತಾ ಇದ್ದಾರೆ ಗೊತ್ತದ ನಿಮಗೆ? ಹಾಂ, ಆದರೆ ನಾವು ನೋಡ್ತೀವಿ ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಮನುಷ್ಯರು ಯಾರನ್ನು ತಿರಸ್ಕರಿಸ್ತಾ ಮಾಡ್ತಾರಲ್ರಿ, ಮನುಷ್ಯರು ಯಾರನ್ನು ಅಲಕ್ಷ್ಯ ಮಾಡ್ತಾರಲ್ರಿ, ಅವರು ಯಾರಿಗೆ ಬಹಳ ಪ್ರಿಯರಾಗಿರ್ತಾರಂತ್ರಿ? ದೇವರಿಗೆ ಬಹಳ ಅವ್ರು ಏನಾಗಿರ್ತಾರಂತ? ಪ್ರಿಯರಾಗಿರ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ನೀವು ಇಂಥ ಮನುಷ್ಯರ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿ, ಮನುಷ್ಯರಿಗೋಸ್ಕರವಾಗಿ ಮನುಷ್ಯರ ಪ್ರೀತಿಯನ್ನು ಹಪಹಪಿಸಿ, ಮಾನವನ ಪ್ರೀತಿಯನ್ನು ಬಯಸಿ ನೀವು ಕೂಡ ಈ ಲೋಕದಲ್ಲಿ ನಿಮ್ಮ ಜೀವಿತದಲ್ಲಿ ದುಃಖ, ಬಾಧೆ, ಕಣ್ಣೀರು ಒಂದು ವೇಳೆ ಇತ್ತಪ್ಪ ಅಂತಂದರೆ ಈ ಮಾತುಗಳಿಂದ ಧೈರ್ಯವನ್ನು ತಂದುಕೊಳ್ಬೇಕು. ಕಾರಣ ಏನಪ್ಪ ಅಂತಂದರೆ, ಯಾರ ಮೇಲೆ ದೇವ್ರ ಪ್ರೀತಿ ಇರ್ತದಪ್ಪ ಅಂತಂದರೆ, ದೇವರ ದೃಷ್ಟಿ ಯಾರ ಮೇಲೆ ಇರ್ತದಪ್ಪ ಅಂತಂದರೆ, ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವ್ರ ಮೇಲೆ ಯಾರ ದೃಷ್ಟಿ ಇರ್ತದ್ರಿ? ದೇವರ ದೃಷ್ಟಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿಯನ್ನು ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ ನಾವು ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನದ ಕಡೆಗೆ ನಾವು ಹೋಗೋಣ. ಇನ್ನೊಬ್ಬ ವ್ಯಕ್ತಿ ನಿಮ್ಮ ಎದುರಿಗೆ ನಾನು ಪರಿಚಯ ಮಾಡ್ತೀನಿ. ಮನುಷ್ಯರು ತಿರಸ್ಕಾರ ಮಾಡಿದ್ರೆ ದೇವರು ಯಾವ ರೀತಿಗೆ ಅಂಗೀಕರಿಸ್ತಾನೆ, ಮನುಷ್ಯರು ಅಲಕ್ಷ್ಯ ಮಾಡಿದ್ರೆ ದೇವರು ಯಾವ ರೀತಿಗೆ ಅವ್ರನ್ನು ಸನ್ಮಾನ ಮಾಡ್ತಾನೆ, ಮನುಷ್ಯರ ಒಂದು ದೃಷ್ಟಿಯಲ್ಲಿ ಅವರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಪ್ಪ ಅಂದರೆ ದೇವರು ಯಾವ ರೀತಿಗೆ ಅವ್ರ ಎದುರು ಹೆಚ್ಚಿಸ್ತಾನೆ ಎಂಬುದಾಗಿ ಆದಿಕಾಂಡ ದಯವಿಟ್ಟು 21ನೇ ಅಧ್ಯಾಯ 9ನೇ ವಚನ ಯಾರಾದರೂ ಓದ್ತೀರಾ? ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ಏನು ಹೇಳತ್ತಳ ಸಾರಾ? ಏನು ಹೇಳತ್ತಳ ಅಬ್ರಹಾಮನಿಗೆ? ಏನು ಹೇಳತ್ತಳ? ಯಾರಿಗೆ ಹೊರಗೆ ಹಾಕ್ಬೇಕಂತ? ಹಾಗರಳಿಗೆ ಮತ್ತು ಆ ಮಗನಿಗೆ ಏನು ಮಾಡ್ಬೇಕಂತ? ಹೊರಗೆ ಯಾಕೆ ಹೊರಗೆ ಹಾಕ್ಬೇಕಂತ? ಒಂದು ದಿವ್ಸ ಏನು ಮಾಡ್ಲತ್ತದ? ಒಂದು ದಿವಸ ಆ ಕೂಸು ಏನು ಮಾಡ್ಲತ್ತದ? ಆ ಮಗು ಏನು ಮಾಡ್ಲತ್ತದ? ಒಂದು ದಿವಸ ಏನು ಮಾಡ್ಲತ್ತದ ರೀ?
ಈಗ ನೋಡ್ರಿ, ಈ ಕಡೊಂದು ಆನ್ಸರ್ ಹೇಳ್ತೀರಿ, ಈ ಕಡೊಂದು ಆನ್ಸರ್ ಹೇಳ್ತೀರಿ. ಕರೆಕ್ಟ್ ಹೇಳ್ರಿ. ಸಿಸ್ಟರ್ ಕೇಳ್ತೀನಿ ಮೊದಲು. ಆ ಮಗು ಏನು ಮಾಡ್ಲತ್ತದ್ರಿ? ವೆರಿ ಗುಡ್. ಏನು ಮಾಡ್ಲತ್ತದ ಮಗು? ಗುಡ್ ವೆರಿ ಗುಡ್. ನಾ ಯಾಕೆ ಕೇಳ್ದಂದ್ರೆ ಇಲ್ಲೊಬ್ರೊಂದು ಆನ್ಸರ್ ಬಿಟ್ಟು ಇಲ್ಲೊಂದು ಬೇರೆ ಆನ್ಸರ್ ಕೇಳತ್ತಿತ್ತು. ಆ ಮಗು ಏನು ಮಾಡ್ತಾಯಿತ್ತಂತ್ರಿ? ನೋಡ್ರಿ, ಹಾಗರಳ್ಳಿ ಹುಟ್ಟಿದಂಥ ಮಗು ನಗ್ತಾಯಿತ್ತು. ಇದು ಸಾರಾಳು ನೋಡ್ತಾಳೆ. ಸಾರಾಳು ನೋಡಿ ಸಂತೋಷ ಪಡ್ಬೇಕಲ್ಲ? ಸಂತೋಷ ಪಡಬೇಕಿಲ್ಲ? ಅಕ್ಕಿ ಮಾಡಿದ ಕೆಲಸನೇ ಅದು. ಆಕೆಗೆ ಮಕ್ಕಳಾಗದಿರುವಂಥ ಸಂದರ್ಭದಲ್ಲಿ, ಆಕೆ ಬಂಜೆ ಆದಂಥ ಸಂದರ್ಭದಲ್ಲಿ ಆಕೆ ನಿರೀಕ್ಷೆ ಭರವಸೆ ಕಳೆದುಕೊಂಡು ಏನು ಮಾಡ್ತಾಳೆ ಅಂದರೆ ಆತುರದಿಂದ ಏನು ಮಾಡ್ತಾಳೆ, ಅಬ್ರಾಹ್ಮನಿಗೆ ಏನು ಮಾಡ್ತಾಳೆ, ತನ್ನ ದಾಸಿಯಂಥ ಹಾಗರಳ ಜೊತೆ ನೀನೇನು ಮಾಡು, ಮದುವೆ ಆಗು, ಆಕೆಗಾದರೂ ಮಗು ಹುಟ್ಟುತ್ತದ, ಆ ಮಗುವನ್ನು ನನ್ನ ಮಗುವನಂತೆ ನೋಡ್ಕೊತೀನಂತ ಹೇಳಿ ಅವನಿಗೆ ಮದುವೆ ಮಾಡ್ತಾಳೆ. ಮದುವೆ ಮಾಡಿದ್ಮೇಲೆ ಮಕ್ಕಳಾಗ್ತದೆ. ಮಕ್ಕಳು ಹುಟ್ಟಿದ ಮೇಲೆ ಆ ಮಗು ನಗ್ತದೆ. ನಗಾಗಿ ಈಕೆ ಏನು ಮಾಡಬೇಕು? ಈಕಿನೂ ನಗಬೇಕಲ್ಲ. ವಾಕ್ಯದಾಗ ಹೆಂಗೆ ಬರ್ತದೆ ನಿಮ್ಮ ಬೈಬಲ್ನಾಗ? ಓದಮ್ಮ ಇನ್ನೊಂದ್ಸಲ ಜೋರಾಗಿ ಓದು. ಆದರೆ ಐಗುಪ್ತಳಾದಂಥ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ಹಲ್ಲೆಲೂಯಾ. ಎಲ್ಲರೂ ನಡ್ಕೊಂಡು ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ಇಲ್ಲಿ ಅಬ್ರಹಾಮನ ಪತ್ನಿ ಸಾರಳು ಹೇಳ್ತಾಳೆ, ಆ ಮಗು ನಗುವುದನ್ನು ನೋಡಿ ಈ ಮಗು ನಗುತ್ತಾ ಇದೆ, ಅದಕ್ಕೋಸ್ಕರಾಗಿ ಇದು ಈಕೆ ತಾಯಿಯನ್ನೇನು ಮಾಡು, ಹೊರಗೆ ಹಾಕಿ ಎಂಬುದಾಗಿ ಹೇಳ್ತಾಳೆ. ಹೇಳಿದ ಮೇಲೆ ಅಬ್ರಹಾಮ್ ಏನು ಮಾಡ್ತಾನಪ್ಪ ಅಂತಂದರೆ ಆಕೆಯನ್ನು ಮಗುವನ್ನು ಏನು ಮಾಡ್ತಾನೆ ರೀ? ಏನು ಮಾಡ್ತಾನೆ? ಹೊರಗೆ ಹಾಕ್ತಾನೆ. ಹೌದಲ್ಲ? ಆ ಮಗುವನ್ನು ತಾಯಿಯನ್ನು ಹೊರಗೆ ಹಾಕಿದ ಮೇಲೆ ಆ ಮಗುವನ್ನು ಎತ್ತಿಕೊಂಡು ಈ ಒಂದು ಹಾಗರಳು ನಾವು ನೋಡ್ತೇವೆ, ಆಕೆ ಅರಣ್ಯದಲ್ಲಿ ಮರಳು ಕಾಡಿನಲ್ಲಿ ಆಕೆ ಸಾಕ್ತಾ ಇರ್ತಾಳೆ. ಸಾಗುವಂಥ ಸಂದರ್ಭದಲ್ಲಿ, ಆಕೆ ಹೋಗುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಆ ಮರಳು ಕಾಡಿನಲ್ಲಿ ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ. ಅಷ್ಟೊಂದು ಭಯಂಕರವಾದಂಥ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಹಾಗರಳು ತುಂಬ ಅಳ್ತಾಳೆ, ತುಂಬ ಕಣ್ಣೀರು ಸುರಿಸ್ತಾಳೆ. ಏನೇ ಕಣ್ಣೀರು ಸುರಿಸಿದ್ರು, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಅರಣ್ಯದಲ್ಲಿ, ಆ ಒಂದು ಎಡಾರಿಯಲ್ಲಿ ನಾವು ನೋಡ್ತೇವೆ ನೀರು ಅಂತಕ್ಕಂಥದ್ದು ಎಲ್ಲೂ ಕಾಣದಿರುವಂಥ ಸಂದರ್ಭದಲ್ಲಿ ಇನ್ನು ನನಗೂ ನನ್ನ ಮಗುವಿಗೆ ಸಾವೇ ಗತಿ ಎಂಬುದಾಗಿ ಆ ಮಗುವನ್ನು ಕಲ್ಲೆಸಗುವಷ್ಟು ದೂರ ಬಿಸಾಕಿ ಆಕೆ ಅಳುವಂಥ ಸಂದರ್ಭದಲ್ಲಿ ಆ ಮಗು ಬಿದ್ದಂಥ ಸ್ಥಳದಲ್ಲಿ ಮಗುವಿನ ಸ್ವರವನ್ನು ಯಾರು ಕೇಳಿದ್ರೆ ಎಂಬುದಾಗಿ ಬೈಬಲ್ ಬರೆದಿದೆ? ದೇವರು ಕೇಳಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ತಾನು ನಂಬಿದಂಥ ಕುಟುಂಬವೇ ನಾವು ನೋಡ್ತೇವೆ. ಹಾಗರಳಿಗೆ ಏನಾಯ್ತು ರೀ? ತಿರಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹಾಕ್ತು, ತಿರಸ್ಕಾರ ಮಾಡಿ ಅವರನ್ನು ಹೊರಗಡೆ ಅಟ್ಟಿಬಿಟ್ರು ತಾಯಿ ಮಗನನ್ನು. ಆದರೆ ನಾವು ನೋಡ್ತೇವೆ ದೇವರು ಮರಳು ಕಾಡಿನಲ್ಲಿ ಪ್ರತ್ಯಕ್ಷವಾಗಿ ಏನು ಹೇಳ್ತಾನಪ್ಪ ಅಂತಂದರೆ, ಹಾಗರಳೆ ಬಿದ್ದಿರುವಂಥ ನಿನ್ನ ಮಗುವನ್ನು ಎತ್ತಿಕೋ, ಆ ಮಗುವಿಂದ ನಾನು ದೊಡ್ಡ ಜನಾಂಗವಾಗುವಂತೆ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಆತನ ಹೇಳ್ದನು ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಸಂದೇಶದಲ್ಲಿ ಇವತ್ತು ಒಂದು ಅಂಶ ಏನಪ್ಪ ಅಂತಂದರೆ, ಮನುಷ್ಯರು ತಿರಸ್ಕರಿಸಲ್ಪಟ್ಟವರನ್ನು ಯಾರು ಅಂಗೀಕರಿಸ್ತಾರೆ? ದೇವರು ಅಂಗೀಕರಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಈ ಲೋಕದಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಕೂಡ ಯಾರಾದರೂ ಒಂದು ತಿರಸ್ಕಾರಕ್ಕೆ ನೀವು ಒಳಗಾಗಿದ್ದೀರಪ್ಪ ಅಂತಂದರೆ, ಯಾರಾದರೂ ನಿಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರಪ್ಪ ಅಂದರೆ, ಯಾರ ಲೆಕ್ಕದಾಗೂ ಯಾರ ಗಣನೆಯಾದಾಗೂ ನಿಮ್ಮನ್ನು ತೆಗೆದುಕೊಳ್ಳಾರದೆ ನಿಮ್ಮ ಕಾಲ ಕಸವಾಗಿ ನಿಮ್ಮನ್ನು ಈ ಲೋಕದಲ್ಲಿ ನೋಡ್ತಾ ಇದ್ರಪ್ಪ ಅಂತಂದರೆ ನೀವು ಬಹಳ ಧನ್ಯರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಕಾರಣ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ತಿರಸ್ಕರಿಸಲ್ಪಟ್ಟವರನ್ನೇ ಏನು ಮಾಡ್ತಾನಂತಂದರೆ ದೇವರು ಏನು ಮಾಡ್ತಾನೆ ರೀ? ಅಂಗೀಕರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾನು ಕೊನೆಯದಾಗಿ ಇನ್ನೊಬ್ಬ